ದೇವಸ್ಥಾನ ಎಂಟ್ರೆನ್ಸ್ ಇಂದ ಸ್ವಲ್ಪ ಮುಂದೆ ಬಂದರೆ ಈ ಕಡೆ ಜನನೇ ಇಲ್ಲ. ಅಲ್ಲಿ ಮಾತ್ರ ತುಂಬ ಕ್ರೌಡೆಡು. ಐ ಥಿಂಕ್ ಎಲ್ಲರೂ ದರ್ಶನಕ್ಕೆ ಓಡ್ತಿರ್ತಾರೆ, ಅದಕ್ಕೋಸ್ಕರ ಅಲ್ಲಿ ತುಂಬ ರಶ್ ಇರುತ್ತೆ. ಈ ಕಡೆ ನಡ್ಕೊಂಬಂದರೆ ಆರಾಮಾಗಿದೆ, ಆರಾಮಾಗಿ ಹೋಗ್ಬೋದು. ಆ್ಯಂಡ್ ನಾವಲ್ಲಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕು. ಅಲ್ಲಿ ರಿಕ್ಷಾ ಅಥವಾ ಕ್ಯಾಬು ಏನು ಸಿಗುತ್ತೋ ಅದರಲ್ಲಿ ಏರ್ಪೋರ್ಟ್ಗೆ ಹೋಗಬೇಕು. ಮ್ಯಾನು ಸೊ ಫ್ರೆಂಡ್ಸ್, ಟುಕ್ ಸಿಕ್ತು ಅಗೇನ್. ಆ್ಯಂಡ್ ಏನಂದರೆ ದೇವಸ್ಥಾನದಿಂದ ಏರ್ಪೋರ್ಟ್ಗೆ 15 ಕಿಲೋಮೀಟರ್ಸ್ ಅಷ್ಟೇ ಇರೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ 15. ಅಂದರೆ ನಾವಿನ್ನೂ ಸ್ವಲ್ಪ ಮುಂದೆ ನಡ್ಕೊಂಬಂದಿದ್ದಕ್ಕೆ 11 ಕಿಲೋಮೀಟರ್ಸ್ ತೋರಿಸ್ತು ನಮಗೆ. ಅದಕ್ಕೆ 500 ರುಪೀಸ್ ಕೇಳ್ತಾರೆ ಇಲ್ಲಿ. ಟುಕ್ ಆಗಿರ್ಬೋದು ಅಥವಾ ನಾರ್ಮಲ್ ರಿಕ್ಷಾನೇ ಆಗಿರ್ಬೋದು. 500 ಹೇಳ್ತಾರೆ. ಬರ್ಬೇಕಾದ್ರೆ ಖಾಲಿ ಬರಬೇಕು ಅಂತೆಲ್ಲ ಹೇಳ್ತಾರೆ. ಸ್ವಲ್ಪ ಬಾರ್ಗೇನ್ ಮಾಡಿದ್ರೆ ನಮ್ಗೆ ಇವಾಗ 350 ರುಪೀಸ್ ಒಪ್ಕೊಂಡ್ರು. 300 ಕೇಳಿದ್ವಿ, ಅವ್ರು 350 ಕೊಡಿ ಲಾಸ್ಟು ಅಂತ ಹೇಳಿದ್ರು. ಸೊ 350 ಮಾತಾಡಿ ಇವಾಗ ನಾವು ಟುಕ್ ಅಲ್ಲಿ ಹೋಗ್ತಾ ಇದೀವಿ. ದಿಸ್ ಇಸ್ ಅವರ್ ಲಾಸ್ಟ್ ಟುಕ್ ಇನ್ ಅಯೋಧ್ಯ. ಈ ತರ ಗಾಡಿಗಳು ನಮ್ಗೆ ಬ್ಯಾಂಗ್ಳೂರಲ್ಲಿ ಸಿಗಲ್ಲ. ಈ ತರ ಗಾಡಿಗಳು ನಮ್ ಬ್ಯಾಂಗ್ಳೂರಿಗೆ ಬಂದ್ರೆ ಎಷ್ಟೋ ಈಕೋ ಫ್ರೆಂಡ್ಲಿ ಆಗತ್ತೆ. ಎಷ್ಟು ಚೆನ್ನಾಗಿದೆ ಹೋಗೋದಕ್ಕೆ, ತುಂಬಾ ಚೆನ್ನಾಗಿದೆ. ನಿನ್ನೆಯಿಂದ ನಾವು ಬರೀ ಟುಕ್ ಅಲ್ಲೇ ಓಡಾಡ್ತಾ ಇದೀವಿ. ಒಂಥರ ಖುಷಿ ಆಗ್ತಾ ಇದೆ ಇದ್ರಲ್ಲಿ ಹೋಗಕ್ಕೆ. ಅಂಡ್ ಇಲ್ಲಿಂದ ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ. ಅಯೋಧ್ಯ ವಾಸ್ ರಿಯಲಿ ನೈಸ್ ಟು ಅಸ್. ತುಂಬಾ ಚೆನ್ನಾಗಿತ್ತು. ತುಂಬಾ ನೋಡಿದ್ವಿ, ತುಂಬಾ ತಿಳ್ಕೊಂಡ್ವಿ. ತುಂಬಾ ಜನ, ನೀವ್ ಯಾರಾದ್ರೂ ಬರ್ತಿದ್ರೆ ತುಂಬಾ ಕೇರ್ಫುಲ್ ಆಗಿರಿ. ಕಳ್ತನ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಕೇರ್ಫುಲ್ ಆಗಿರಿ. ಮಕ್ಕಳನ್ನೆಲ್ಲ ಹುಷಾರಾಗಿ ನೋಡ್ಕೊಳ್ಳಿ. ಅನು ಅವರೇ, ಏನ್ ಇಷ್ಟ ಆಯ್ತು ಓವರ್ ಆಲ್ ಟ್ರಿಪ್ ಅಲ್ಲಿ ನಿಮ್ಗೆ? ಓವರ್ ಆಲ್ ಟ್ರಿಪ್ ಇಷ್ಟ ಆಯ್ತು. ಆಕ್ಚುಲಿ ಎಲ್ಲೇ ಹೋದ್ರು ನಮ್ಗೆ ಬೇಗ ಮನೆಗೆ ಹೋದ್ರೆ ಸೇರ್ಕೊಂಡೋಣಪ್ಪ, ಮನೆಗೆ ಹೋದ್ರೆ ಸಾಕು ತರ ಅನ್ಸ್ತಿತ್ತು. ಬಟ್ ಈ ಟ್ರಿಪ್ ಯಾಕಂತ ಗೊತ್ತಿಲ್ಲ, ಯಾಕಂದ್ರೆ ಮನ್ಸೇ ಇಲ್ಲ ಮನೆಗೆ ಹೋಗಕ್ಕೆ. ಹೌದು, ಆ 3 days ಹೇಗ್ ಕಳೀತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂಥರ ಚೆನ್ನಾಗಿದೆ, ಒಂಥರ ಚೆನ್ನಾಗಿತ್ತು. ಈ ವೈಬ್ ಎಲ್ಲ ನೋಡಿ ಇನ್ನ ಇರ್ಬೇಕು ಅಂತ ಅನ್ಸುತ್ತೆ. ಏನಂದ್ರೆ ಇನ್ನೊಂದು ದಿನ ನಮ್ಗೆ ಟೈಮ್ ಇದ್ದಿದ್ರೆ ಪ್ರಯಾಗ್ರಾಜ್ಗೂ ಹೋಗ್ಬಿಡ್ತಾ ಇದ್ವಿ. ನಾವು ಬುಕ್ ಮಾಡಿದಾಗ ನಮ್ಗೆ ಗೊತ್ತಿರ್ಲಿಲ್ಲ ಕುಂಭಮೇಳ ನಡೆಯುತ್ತೆ ಅಂತ. ಇನ್ನೊಂದ್ ದಿನ ಟೈಮ್ ಇದ್ದಿದ್ರೆ ಅಲ್ಲಿಗೂ ಹೋಗ್ಬಿಡ್ತಾ ಇದ್ವಿ. ಅಂದ್ರೆ ನಾವು ಬುಕ್ ಮಾಡೋ ಟೈಮಲ್ಲಿ ನಮ್ಗೆ ಐಡಿಯಾನೇ ಇರಲಿಲ್ಲ ಮಹಾ ಕುಂಭಮೇಳ ನಡೆಯುತ್ತೆ ಅಂತ. ಬುಕ್ ಎಲ್ಲ ಆದ್ಮೇಲೆ ಒಂದು 2 months ಆದ್ಮೇಲೆ ನಮ್ಗೆ ಗೊತ್ತಾಗಿದ್ದು. ಜಾನ್ವರಿಯಲ್ಲೇ ಗೊತ್ತಾಗಿದ್ದು. ಡಿಸೆಂಬರ್ ಅಲ್ಲಿ ಗೊತ್ತಾಗಿದ್ದು ನಮ್ಗೆ ಕುಂಭಮೇಳ ನಡೆಯುತ್ತೆ ಅಂತ. ಸೊ ಇಟ್ಸ್ ಓಕೆ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್ ಅಂತ ಹೇಳ್ತಾ, ಅಂಡ್ ಇಲ್ಲಿಂದ ತುಂಬಾ ಮೆಮೊರೀಸ್ ನ ಕ್ಯಾರಿ ಮಾಡ್ತಿದೀವಿ. ತುಂಬಾ ಚೆನ್ನಾಗಿತ್ತು. ಇದು ಒಂಥರ ಸ್ಪಿರಿಚುವಲ್ ಟ್ರಿಪ್ ಆಗಿತ್ತು ನಮ್ದು. ಸಾಕಷ್ಟು ತಿಳ್ಕೊಂಡ್ವಿ, ಸಾಕಷ್ಟು ಎಂಜಾಯ್ ಮಾಡಿದ್ವಿ, ನೋಡಿದ್ವಿ. ಲೈಫಲ್ಲಿ ಎಲ್ರೂ ಒಂದ್ಸಲ ಪ್ಲೀಸ್ ಡೂ ವಿಸಿಟ್ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತೆ ಅಯೋಧ್ಯ. ಹರ ಹರ ಮಹದೇವ್, ಶಂಭೋ ಶಂಕರ, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಇದು ಏರ್ಪೋರ್ಟ್ ರೋಡ್. ಇಲ್ಲಿಂದ 1.5 ಕಿಲೋಮೀಟರ್ ಏರ್ಪೋರ್ಟ್. ಸೊ ಅಲ್ಲಿ ಕಾಣ್ತಿದೆಯಲ್ಲ, ಅದೇ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಯೋಧ್ಯ. ಏರ್ಪೋರ್ಟ್ ತರ ಇಲ್ಲ, ಒಳ್ಳೆ ದೇವಸ್ಥಾನ ತರ ಇದೆ. ದೇವಸ್ಥಾನ ಎಂಟ್ರೆನ್ಸ್ ಇರುತ್ತಲ್ಲ ಆ ತರ ಇದೆ. ಇಲ್ಲೇ ಸ್ಟಾಪ್. ಇಲ್ಲಿಂದ ನಡ್ಕೊಂಡು ಹೋಗ್ಬೇಕು. ಅದು ನಮ್ಮ ಏರ್ಪೋರ್ಟ್ ಅಲ್ಲಿ. ಈಗ ನಾವು ಬಂದಿದ್ದೀವಿ ಮಹರ್ಷಿ ವಾಲ್ಮೀಕಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಯೋಧ್ಯ. ಆ್ಯಂಡ್ ಅಲ್ಲಿ ಎಂಟ್ರೆನ್ಸ್ವರೆಗೂ ಮಾತ್ರನೇ ಟುಕ್ ಅಲೋಡ್. ಇಲ್ಲಿ ಒಳಗೆ ನಾವು ನಡ್ಕೊಂಡು ಹೋಗಬೇಕು. ತುಂಬ ಚೆನ್ನಾಗಿದೆ ಏರ್ಪೋರ್ಟ್ ಮಾತ್ರ, ಸಕ್ಕದಾಗಿ ಬಿಲ್ಟ್ ಮಾಡಿದ್ದಾರೆ. ಅಯೋಧ್ಯ ದೇವಸ್ಥಾನದಿಂದ ಏರ್ಪೋರ್ಟ್ಗೆ ಬರಕ್ಕೆ ತುಂಬಾ ಟ್ರಾಫಿಕ್ ಇರುತ್ತೆ. ಅಂದ್ರೆ ಸಣ್ಣ ರೋಡ್ಗಳಿಂದ ಬರ್ಬೇಕಾಗತ್ತೆ. ಸೊ ಅದಕ್ಕೋಸ್ಕರ ಬೇಗ ಹೊರಟ್ರೆ ಒಳ್ಳೇದು. ನಾವು ಬೇಗ ಬಂದಿದೀವಿ. ನಾವೇನಾದ್ರೂ ಒಂದು 12 ಅಥವಾ ಹಂಗೇನಾದ್ರೂ ಬಿಟ್ಟಿದ್ರೆ ಪಕ್ಕ ಲೇಟ್ ಆಗಿರ್ತಿತ್ತು. ಪಕ್ಕದಲ್ಲೇ ಅಲ್ಲ ಅಂದ್ಬಿಟ್ಟು ಏನಾದ್ರು ಸ್ವಲ್ಪ ಲೇಟ್ ಆಗಿ ಹೊರಟ್ರೆ ಟ್ರಾಫಿಕ್ ಅಲ್ಲಿ ಸಿಗಾಕೊಂಡು ಫ್ಲೈಟ್ ಮಿಸ್ ಮಾಡ್ಕೊಳ್ಳೋ ಚಾನ್ಸಸ್ ಇದೆ. ಸೊ ನೀವು ಎಷ್ಟು ಬೇಗ ಹೊರಡ್ತಿರೋ ಅಷ್ಟು ಒಳ್ಳೇದು ನಿಮಗೆ. ಏರ್ಪೋರ್ಟ್ ಒಳಗಡೆ ಬಂದಿದ ತಕ್ಷಣ ಈ ತರ ರಾಮಾಯಣ ಕಥೆಗಳೆಲ್ಲ ಇಲ್ಲಿ ಪೇಂಟ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಇಟ್ಸ್ ಸ್ಮಾಲ್ ಏರ್ಪೋರ್ಟ್ ಬಟ್ ಸಕ್ಕತ್ತಾಗಿದೆ. ಗಂಗಾ ನದಿ ನೀರ್ನ ಪ್ಯಾಕ್ ಮಾಡ್ಕೊಂತ ಇದ್ದಾರೆ. ಬೋರ್ಡಿಂಗ್ ಪಾಸ್ ಸಿಕ್ತು. ಇವಾಗ ಸೆಕ್ಯೂರಿಟಿ ಚೆಕ್ ಪಾಯಿಂಟ್ಗೆ ಹೋಗ್ತಾ ಇದೀವಿ.
ಅಂಡ್ ನಾವು ವಾಪಸ್ ಹೋಗ್ತಿರೋದು ಆಕಾಶ ಏರ್ವೇಸ್. ಏರ್ವೇಸ್ ಅಲ್ಲಿ. ಸೆಕ್ಯೂರಿಟಿ ಚೆಕ್ ಮುಗೀತು ನಮ್ದು, ಸಿಂಪಲ್ ಆಗಿತ್ತು, ಅಷ್ಟೊಂದೇನು ಕಾಂಪ್ಲಿಕೇಶನ್ಸ್ ಇರಲಿಲ್ಲ. ಎಸ್, ನೋಡಿ ಹೇಗಿದೆ ಏರ್ಪೋರ್ಟ್ ಇದು. ಮೇಲ್ಗಡೆ ಹೋದ್ರೆ ಫುಡ್ ಕೋರ್ಟ್ ಇದೆ. ನಮ್ಗಿನ್ನ ಟೈಮ್ ಇರೋದ್ರಿಂದ ಮೇಲ್ ಹೋಗಿ ಏನಾದ್ರು ತಿನ್ನೋಣ ಅಂತ ಅನ್ಕೊಂಡಿದೀವಿ. ಆಪ್ಷನ್ಸ್ ತುಂಬಾ ಕಡಿಮೆ ಇದೆ, ಇರೋದೇ 4 ರೆಸ್ಟೋರೆಂಟ್ಸ್ ಇಲ್ಲಿ. ಫ್ಲೈಟ್ ಟೇಕ್ ಆಫ್ ಆಗೋದಲ್ಲ ಕಾಣತ್ತೆ. ಈ ಫ್ಲೈಟ್ ರೆಡಿ ಟು ಟೇಕ್ ಆಫ್. ಟು ಬೆಂಗಳೂರು. ಹೌದಾ, ಬೆಂಗಳೂರು ಫ್ಲೈಟ್ ಅದು. ಓಕೆ, ಕ್ವಿಕ್ ಲಂಚ್ ಮಾಡ್ತಿದ್ದೀವಿ ಏರ್ಪೋರ್ಟಲ್ಲಿ. ಸೊ ಇವಾಗ ಜಸ್ಟ್ ಊಟ ಆಯಿತು ಏರ್ಪೋರ್ಟಲ್ಲಿ. ಆ್ಯಂಡ್ ಫ್ಲೈಟ್ ಬಂದಿದೆ ನಮ್ಮದು, ಬೋರ್ಡಿಂಗ್ ಸ್ಟಾರ್ಟ್ ಆಗಿದೆ. ಬಟ್ 2:50ಗೆ ಡಿಪಾರ್ಚರ್. ಸೊ ವೇಟಿಂಗ್. ಯಾ, ಹ್ಯಾಪಿ ರಿಪಬ್ಲಿಕ್ ಡೇ. ಇದು ನಮ್ದು ಡಿಪಾರ್ಚರ್ ಗೇಟ್ 1. ಎಲ್ಲರೂ ರೆಡಿ ಆಗ್ತಾ ಇದಾರೆ ಹೋಗೋದಕ್ಕೆ. ಎಲ್ಲಿ ನಮ್ಮ ಬ್ಯಾಗ್ ಹೋಗ್ಬಿಟ್ಟಿರುತ್ತೆ ಎಷ್ಟೊತ್ತು. ಗೈಸ್, ನಾವು ಹೊರಡ್ತಾ ಇದೀವಿ ಬ್ಯಾಂಗ್ಳೂರ್ಗೆ. ಇಲ್ಲಿಂದ ಅಯೋಧ್ಯೆಯಿಂದ ರಾಮ ಜನ್ಮ ಭೂಮಿಗೆ ಅಯೋಧ್ಯ ಜೈ ಅಂತ ಹೇಳಿ ಎಲ್ರು ಜೈ ಶ್ರೀರಾಮ್. ಜೈ ಶ್ರೀರಾಮ್. 23 ANB ನಮ್ 6. ಹೇಗೆ ಅನಿಸ್ತಿದೆ ಬೇಬಿ? ಈಗ ಸದ್ಯಕ್ಕೆ ತುಂಬಾ ನಿದ್ದೆ ಬರ್ತಾ ಇದೆ. ಬಟ್ ಓವರ್ ಆಲ್ ಟ್ರಿಪ್ ವಾಸ್ ಲೈಕ್ ಜೈ ಶ್ರೀರಾಮ್. I thought left ಹೋಗ್ತೀವಿ ಅಂತ, but we are going right. एयरपोर्ट व्यू सिಗುತ್ತೆ, you can capture it. नमस्कार, आकाशा एयर की ओर से मैं नदा आपकी मुख्य विमान परिचारिका का आपका हार्दिक अभिनंदन करती हूँ। हमारी उड़ान QP 1822 बेंगलुरु जाएगी। बेंगलुरु तक की दूरी हम 2 घंटे और 25 मिनट में तय करेंगे। इस विमान के मुख्य विमान Ladies and gentlemen, good afternoon. On behalf of Akasa Air, I am Nida, your in-flight manager for today. Would like to welcome you aboard our flight QP 18 This flight is under the command of Captain Clinton D'Souza and First Officer Pranam Kalbawi. तो cabin crew के निर्देश प्राप्त करने पर ही लाइफ जैकेट को फुलाया जाना चाहिए। सामान्य परिस्थितियों में लाइफ जैकेट को फुलाना या छेड़छाड़ करना संवर्जित है और ये एक दंडनीय अपराध है। Ladies and gentlemen, life jacket should only be inflated in the event of ditching or receiving crew authorization. Inflating or tampering with life jackets under normal circumstances is strictly prohibited and is a punishable act. ಹೌದು. ಎಂತ ಟರ್ನಲ್ಲ ಇವಾಗ. ಅಲ್ಲಿ ಏರ್ಪೋರ್ಟ್. ತ್ರೀ ಡೇಸ್ ಚೆನ್ನಾಗಿ ಯಾತ್ರೆ ಮುಗಿಸ್ಕೊಂಡು ಮತ್ತೆ ರಿಟರ್ನ್ ಮನೆಗೆ ಹೊರಡ್ಬೇಕಂದ್ರೆ ಏನೋ ಒಂಥರ ಬೇಸರ ಮನಸ್ಸಿಗೆ. ಇಲ್ಲಿಂದ ಹೋಗ್ಬೇಕಲ್ಲ ಅಂತ ಮನಸ್ಸಲ್ಲಿ ಏನೋ ಒಂಥರ ಬೇಸರ ಅನ್ನಿಸ್ತಿದೆ. ಯಾಕೆ ಅಂತ ಗೊತ್ತಿಲ್ಲ, ಬಟ್ ಮನಸ್ಸಲ್ಲಿ ಏನೋ ಒಂಥರ ಬೇಜಾರು. ಹೇಗೆ ಅನ್ನಿಸ್ತಿದೆ?
ಖುಷಿ ಆಯ್ತು ಬಂದಿದ್ದು. ತುಂಬಾ ಚೆನ್ನಾಗಿತ್ತು ಎಲ್ಲ ಎಕ್ಸ್ಪೀರಿಯನ್ಸ್, ದೇವ್ರನ್ನೆಲ್ಲ ನೋಡಿದ್ವಿ. ಏನೋ ಒಂಥರ ಬೇಜಾರಾಗ್ತದೆ, ಬ್ಯಾಕ್ ಟು ರಿಯಾಲಿಟಿ ಅಂತ. ಏನೂ ಮಾಡ್ಲಿಕ್ಕಾಗಲ್ಲ. ಸೊ ಮತ್ತೆ ನಮ್ಮ ಡೈಲಿ ರೋಟೀನ್ ವರ್ಕ್ಗೆ ಹಿಂದಿರುಗಬೇಕಾಗತ್ತೆ. ಮತ್ತೆ ಮತ್ತೆ ಬರೋಣ, ಮತ್ತೆ ಮತ್ತೆ ಸಿಗೋಣ. ಮತ್ತೆ ಬರೋ ತರ ದೇವ್ರು ಆಶೀರ್ವಾದ ಮಾಡಿ ಅಂಡ್ ಪ್ರತಿಯೊಬ್ಬರಿಗೂ ಆಪರ್ಚುನಿಟಿ ಸಿಗ್ಲಿ ಅಂತ ನಾವು ಬೇಡ್ಕೊಂತೀವಿ ದೇವ್ರ ಹತ್ರ. ಹೌದು. ಇನ್ನೊಂದೇನಂದ್ರೆ ಬೆಂಗಳೂರಿಗೆ ಹೋದ್ಮೇಲೆ ಇನ್ನೊಂದು ಕೆಲಸ ಇದೆ. ಮಂಡೇ ಅಂದ್ರೆ ದಿಸ್ ಕಮಿಂಗ್ ನೆಕ್ಸ್ಟ್ ಮಂಡೇ, ನಾಡಿದ್ದು ನಮ್ಮ ಮನೆಯವರು ಅಂದ್ರೆ ಅಪ್ಪ ಅಮ್ಮ ಜೊತೆಗೆ ಅವರು ರಿಲೇಟಿವ್ಸ್ ಎಲ್ಲರೂ ಒಂದು ಎಷ್ಟು ಜನ, 17 ಜನ. 17 ಜನ. ಸೊ ಅವರೆಲ್ಲರೂ ಸೇರಿ ಅವರು ಇದೇ ಯಾತ್ರೆಗೆ ಬರ್ತಿದ್ದಾರೆ. ಬಟ್ ಅವ್ರು ಏನಂದ್ರೆ ಪ್ರಯಾಗ್ರಾಜ್ಗೆ ಹೋಗ್ತಿದ್ದಾರೆ ಮಹಾಕುಂಭ ಮೇಳಕ್ಕೆ. ಸೊ ಮಹಾಕುಂಭ ಮೇಳಕ್ಕೆ ಹೋಗಿ ಅಲ್ಲಿಂದ ಅಯೋಧ್ಯಕ್ಕೆ ಬಂದು ಅಯೋಧ್ಯೆಯಿಂದ ವಾರಣಾಸಿಗೆ ಬರ್ತಿದ್ದಾರೆ. ಸೊ ಅವ್ರ ಪ್ರಯಾಣನೂ ಸುಖಕರವಾಗಿರಲಿ ಎಂದು ನಾವು ಲೈಕ್ ವಿಲ್ ಪ್ರೇ ಫಾರ್ ದೆಮ್ ಆಸ್ ವೆಲ್. ಬಟ್ ಅವರೆಲ್ಲ ಇವಾಗ ಹೋಗ್ತಾ ಇರೋದು ಪ್ಯಾಕೇಜ್ ಅಲ್ಲಿ ಆಲ್ರೆಡಿ ಎಲ್ಲ ಬುಕ್ ಆಗಿದ್ದು 2 months ಹೌದು. ಅವ್ರದ್ದು. ಸೊ ಪ್ಯಾಕೇಜ್ ಅಲ್ಲಿ ಹೋಗ್ತಿದ್ದಾರೆ. ನನಗೆ ಆ ಪ್ಯಾಕೇಜ್ ಬಗ್ಗೆ ಹೇಳ್ಬೇಕಂದ್ರೆ ತುಂಬಾನೇ ರೀಸನಬಲ್ ಅನ್ನಿಸ್ತು. ಯಾವ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಕಡೆಯಿಂದ ಹೋಗ್ತಿದ್ದಾರೆ ಅನ್ನೋದು ನಾನು ಅವ್ರದ್ದು ಒಂದು ಪೇಜ್ ನಿಮಗೆ ಇಲ್ಲಿ ಫೋಟೋ ಇಲ್ಲಿ ಹಾಕ್ತೀನಿ ಸ್ಕ್ರೀನ್ ಪಕ್ಕದಲ್ಲಿ. ಅಂಡ್ ಅವ್ರ ಯೂಟ್ಯೂಬ್ ಚಾನಲ್ ಕೂಡ ಇದೆ, ನೀವು ಹೋಗಿ ಚೆಕ್ ಮಾಡ್ಕೋಬಹುದು. ಅಂಡ್ ಅದು ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ, ಲೈಕ್ ಅವ್ರ ಸರ್ವಿಸ್ ಹೇಗಿದೆ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ. ಟೂರ್ ನೇಮ್ ಬಂದ್ಬಿಟ್ಟು ರವಿಕಿರಣ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ. ಬಟ್ ಅದು ಅವರೆಲ್ಲ ಹೋಗ್ತಾ ಇರೋದು ಟ್ರೈನ್ ಅಲ್ಲಿ. ಹೌದು, ಟ್ರೈನ್ ಅಲ್ಲಿ ಹೋಗ್ತಾ ಇರೋದು. ಟೋಟಲ್ 9 days ಟ್ರಿಪ್ ಅವ್ರದ್ದು. ಟೂರ್ ಅಂಡ್ ಟ್ರಾವೆಲ್ಸ್ ಅಲ್ಲಿ ಫ್ಲೈಟ್ ಪ್ಯಾಕೇಜಸ್ ಇದೆ, ಟ್ರೈನ್ ಪ್ಯಾಕೇಜಸ್ ಇದೆ. ಸೊ ನಿಮ್ ಕನ್ವೀನಿಯಂಟ್ ನಿಮಗೆ ಯಾವ್ದು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು. ಅಂಡ್ ಪ್ರೈಸಸ್ ಎಲ್ಲ ತುಂಬಾನೇ ರೀಸನಬಲ್ ಆಗಿದೆ. ನಾವು ತಗೊಂಡ್ವಿ ಬೇಲ್ಪುರಿ ಮತ್ತೆ ಕ್ಯಾಪಿಚಿನೋ. ಇದು ಚಟ್ನಿ, ಇದು ಬೇಲ್. ಮಿಕ್ಸ್ ಮಾಡ್ಬೇಕಂತ ಚಟ್ನಿ ಹಾಕಿದ್ಮೇಲೆ. ಈಗ ಲೈಟಾಗಿ ಏನಾದ್ರು ತಗೊಳ್ಳೋಣ ಅಂತ ಬೇಲ್ಪುರಿ ತಗೊಂಡು ಅಂಡ್ ಕಾಫಿ ಕುಡಿತಾ ಇದ್ವಿ. ಕಾಫಿ ಚೆನ್ನಾಗಿದೆ ಆಕ್ಚುಲಿ. ಬೇಲ್ಪುರಿನೂ ತುಂಬಾ ಚೆನ್ನಾಗಿದೆ. ಆಕಾಶದಲ್ಲಿ ಯಾರು ಟ್ರಾವೆಲ್ ಮಾಡ್ತಿದ್ದೆ ಬೇಲ್ಪುರಿ ಟ್ರೈ ಮಾಡಿ, ಸೂಪರ್ ಆಗಿದೆ. ಗೈಸ್ ಮ್ಯಾಪ್ ಅಲ್ಲಿ ನೋಡೋ ಪ್ರಕಾರ ಹೈದರಾಬಾದ್ ಅಲ್ಲಿ ಇದೀವಿ ಇವಾಗ. ಪ್ರಿಪೇರ್ ಫಾರ್ ಲ್ಯಾಂಡಿಂಗ್ ಅಂತ ಬಂತು ನೋಟಿಫಿಕೇಶನ್. ಹೌದು, ಲೈಕ್ ಶೆಡ್ಯೂಲ್ ಟೈಮ್ಗಿಂತ ಬೇಗನೆ ಬಂದಿದ್ದಾರೆ. ನೋಡೋಣ ಎಷ್ಟು ಗಂಟೆಗೆ ಹೋಗಿ ಲ್ಯಾಂಡ್ ಆಗ್ತೀವಿ ಅಂಡ್ ನಾವು ಲಗೇಜ್ ಎಲ್ಲ ಕ್ಯಾರಿ ಮಾಡಿ ಹೊರಗಡೆ ಎಷ್ಟು ಗಂಟೆಗೆ ಬರ್ತೀವಿ ಅಂತ. ಇದು ಬಂದಿದೆ ಗೊತ್ತಾಗಿಲ್ಲ, ಯಾಕಂದ್ರೆ ನಾನು ವ್ಲಾಗ್ ನ ಎಡಿಟ್ ಮಾಡ್ಕೊಂಡಿದ್ದೆ. ಸೊ ನನಗೆ ಗೊತ್ತೇ ಆಗಿಲ್ಲ. ಆಲ್ರೆಡಿ ಬೆಂಗಳೂರಲ್ಲಿ ಇದೀವಿ. ಇನ್ನೇನು ಸ್ವಲ್ಪ ಕ್ಷಣಗಳಲ್ಲಿ ಲ್ಯಾಂಡಿಂಗ್ ಆಗುತ್ತೆ. ನಮ್ದು ಪಾರ್ಟ್ 1 ಪಾರ್ಟ್ 2 ವಿಡಿಯೋಸ್ ಎಲ್ಲ ನಮ್ಮ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಪ್ಲೀಸ್ ಚೆಕ್ ಔಟ್ ಅಂಡ್ ನಮಗೆ ಹೇಳಿ ಹೇಗಿತ್ತು ವಿಡಿಯೋಸ್ ಅಂತೆಲ್ಲ. ನಿಮ್ಮ ಒಪಿನಿಯನ್ ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ಸೊ ದಟ್ ನಮಗೆ ನಾವಿನ್ನ ಬೇರೆ ರೀತಿಯಲ್ಲಿ ಇಂಪ್ರೂವ್ ಮಾಡ್ಕೋಬಹುದು. ಹೌದು, ಓವರ್ ಆಲ್ ಈ ಸೀರೀಸ್ ಏನಿದೆಯಲ್ಲ ಅಯೋಧ್ಯೆ ಅದು ಸೀರೀಸ್, ಅದನ್ನ ಸಪ್ರೇಟ್ ಆಗಿ ಒಂದು ಸೀರೀಸ್ ತರ ಅಪ್ಲೋಡ್ ಮಾಡಿರ್ತೀವಿ. ಪ್ಲೀಸ್ ಡೂ ಚೆಕ್ ಅವರ್ ವಿಡಿಯೋಸ್ ಅಂಡ್ ಪ್ರತಿ ವಿಡಿಯೋಸ್ ಅಲ್ಲಿ ಏನಾದ್ರು ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳಂಗಿದ್ರೆ ಅದನ್ನು ಕಮೆಂಟ್ ಅಲ್ಲಿ ತಿಳಿಸಿ, ನಾವು ಇಂಪ್ರೂವ್ ಮಾಡ್ಕೋತೀವಿ. ಅಂಡ್ ಥ್ಯಾಂಕ್ ಯು ಫಾರ್ ಯೋರ್ ಆಲ್ ಸಪೋರ್ಟ್. ಇಲ್ಲಿವರೆಗೂ ನೀವು ಕೊಟ್ಟಿರೋ ಸಪೋರ್ಟಿನೇ ನಮಗೆ ಒಂದು ಉತ್ಸಾಹ ಸಿಗ್ತಾ ಇರೋದು ವಿಡಿಯೋಸ್ ಮಾಡಬೇಕು ಅಂಡ್ ಅದನ್ನ ನಿಮಗೆ ತೋರಿಸ್ಬೇಕು ಅಂತ. ಸೊ ಈ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಫ್ಲೈಟ್ ಅಂತ ತಗೊಂತಿದೆ ಫ್ಲೈಟ್. ಈಗ ನೋಡಿ ಲ್ಯಾಂಡ್ ಎಲ್ಲ ನೀಟಾಗಿ ಕಾಣಿಸ್ತಾ ಇದೆ. ನಂದಿ ಹಿಲ್ಸ್ ಎಲ್ಲಿ ಅದ? ಅದ್ ನಂದಿ ಹಿಲ್ಸ್ ಅಂತೆ ಫ್ರೆಂಡ್ಸ್, ನಂಗೆ ಗೊತ್ತಿಲ್ಲ. ಡೌಟ್ ಹೊಡಿತದೆ ನಂದಿ ಹಿಲ್ಸ್ ಇರೋದಿದೆ, ಯಾಕಂದ್ರೆ ಮೇಲ್ಗಡೆ ಬಿಲ್ಡಿಂಗ್ಸ್ ಎಲ್ಲ ಇದೆ. ಈಗ ನೋಡಿ ಎಷ್ಟು ನೀಟಾಗಿ ಕಾಣಿಸ್ತಿದೆ ಎಲ್ಲ, ಅಂದ್ರೆ ವಿ ಆರ್ ಲ್ಯಾಂಡಿಂಗ್. ಈಗ ಲೆಫ್ಟ್ ಅಂತ ತಗೊಂತ ಇದೆ ಫ್ಲೈಟ್.
ಅಲ್ಲೊಂದು ಹೈವೇ ಕಾಣಿಸ್ತಾ ಇದೆಯಾ ಇಲ್ಲಿ? ಅದೇ ಹೈದರಾಬಾದ್ ಹೈವೇ, ಬ್ಯಾಂಗ್ಳೂರ್ ಹೈದರಾಬಾದ್ ಹೈವೇ. ಎಲ್ಲಿವರೆಗೂ ಇದೆ? ಕಾಣಿಸ್ತಿದ್ಯಾ? ಇದೇ ಏರ್ಪೋರ್ಟ್ ರೋಡು ತಾನೇ? ಹಾ, ಅದೇ ಹೈದರಾಬಾದ್ ಹೈವೇ. ಇಲ್ಲಿ ನೋಡಿ, ಇಲ್ಲೊಂದು ರನ್ವೇ ಇದೆ. ಹೇಳಿ ಕೇಳಿ ಕೇಳಿ. ಅದು ಟರ್ಮಿನಲ್ ಒನ್ಗೆ ಹೋಗ್ತೀವಿ ನಾವು. ಗೈಸ್, ನಮ್ದು ಅರೈವಲ್ ಬಂದು ಟರ್ಮಿನಲ್ 1. ಇಲ್ಲಿಂದ ಹೋಗ್ಬೇಕಾದ್ರೆ ಟರ್ಮಿನಲ್ 2 ಆಗಿತ್ತು, ಬರ್ಬೇಕಾದ್ರೆ ಟರ್ಮಿನಲ್ 1. ನಮ್ಮ ಬೆಂಗಳೂರಿಗೆ ರೀಚ್ ಆದ್ವಿ. ಇವಾಗ ಒಂಥರ ಖುಷಿ ಆಗ್ತಿದೆ ಬೆಂಗಳೂರಿಗೆ ಬಂದ್ವಲ್ಲ ಅಂತ. ನಮ್ಮ ನಾಡು ನಮ್ಮ ಹೆಮ್ಮೆ. ಜೈ ಕನ್ನಡ ಮಾತೆ. ಆದ್ರೂನು ಜೈ ಶ್ರೀರಾಮ್. ಇದ್ಯಾವುದೋ ಟೇಕ್ ಆಫ್ಗೆ ರೆಡಿ ಆಗ್ತಾ ಇದೆ. ಇಂಡಿಗೋ. बेंगलुरु के कैंपेगौड़ा अंतर्राष्ट्रीय हवाई अड्डे के टर्मिनल 1 में आपका स्वागत है। हमें ये सूचित करते हुए प्रसन्नता है कि हम निर्धारित समय से पहले पहुंच गए हैं। बाहर का तापमान 30 डिग्री सेल्सियस है। कुर्सी की पेटी के संगीत की उड़ानों से आगे जा रहे हैं। उनसे निवेदन है कि वो हमारे ग्राउंड पर ಇನ್ನೊಂದು ಫ್ಲೈಟ್ ಲ್ಯಾಂಡ್ ಆಗ್ತಾ ಇದೆ ಅಲ್ಲಿ. आकाशा एयर से यात्रा करने के लिए हम आपके आभारी हैं और आपसे फिर मिलने की कामना करते हैं। हम आपसे विदा ಮೋಸ್ಟ್ ಪ್ರಾಬ್ಲಿ ಅದು ಇಂಡಿಗೋ ಇರಬೇಕು, ಇದರಿಂದನೇ ಬರ್ತಾ ಇದ್ದಿದ್ದು. ಹೌದು, ನಮ್ಮಿಂದನೇ ಬಂತಲ್ಲ ಇಂಡಿಗೋ, ಅದೇ ಇರ್ಬೇಕು. We would like to thank you for choosing to fly with us. It's been a pleasure serving you and we hope to see you again soon. Till then, please take care. Thank you. ಥ್ಯಾಂಕ್ ಯು ಆಕಾಶ. ಆ ಫ್ಲೈಟ್ ಎಲ್ಲ ರೆಸ್ಟ್ ಮಾಡ್ತಾ ಇದೆ. ಇದೆಲ್ಲ ಬಫರ್ ಫ್ಲೈಟ್ಸ್. ಸೊ ಯಾವ್ದಾದ್ರು ಏರ್ವೇಸ್ಗೆ ಸಡನ್ ರಿಕ್ವೈರ್ಮೆಂಟ್ ಏನಾದ್ರು ಇತ್ತಂದ್ರೆ ಅವಾಗ ಈ ಫ್ಲೈಟ್ಸ್ನ ಉಪಯೋಗಿಸ್ಕೋತಾರೆ. ಸೊ ಅಲ್ಲಿ ಹಿಂದೆನೆ ಇಂಡಿಗೋ ಫ್ಲೈಟ್ ಒಂದು ಬರ್ತಾ ಇದೆ ನೋಡಿ, ಅದು ನಮ್ಮೊಟ್ಟಿಗೆ ಅಲ್ಲಿಂದ ಹೊರಟಿದ್ದೆ. ಆಕ್ಚುಲಿ ಇಲ್ಲಿ ಹೋಗ್ತಾ ಇರೋದಲ್ಲ, ಅದರಿಂದ ಇನ್ನೊಂದು ಚಿಕ್ಕದಾಗಿ ಕಾಣ್ಬೋದು ನೋಡಿ. ಅಲ್ಲಿ ಬರ್ತಿದೆಯಲ್ಲ, ಅದು ಅದು ನಮ್ಮೊಟ್ಟಿಗೆನೆ ಅಯೋಧ್ಯೆಯಿಂದ ಬಂದಿರೋ ಫ್ಲೈಟ್ ನೋಡಿ. 5 minutes ಡಿಫ್ರೆನ್ಸ್ ಅಲ್ಲಿ ಎರಡು ಒಟ್ಟಿಗೆ ಬಂತು. ಸೊ ಫೈನಲಿ ರೀಚ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಟೈಮ್ ಆಗಿದೆ 5:30 ಆಲ್ಮೋಸ್ಟ್. 5:30. ಇವಾಗ ಹೋಗಿ ನಮ್ಮ ಬ್ಯಾಗೇಜ್ ಕಲೆಕ್ಟ್ ಮಾಡ್ಕೋಬೇಕು. ಬೆಲ್ಟ್ 7 ಬರುತ್ತೆ ಅಂತ ಹೇಳಿದ್ದಾರೆ ಆ್ಯಂಡ್ ಈವನ್ ಮೆಸೇಜ್ ಕೂಡ ಬಂತು. ಸೊ ಬನ್ನಿ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋಣ. ನಮ್ಮ ಏರ್ಪೋರ್ಟೇ ಅಪ್ಪ ಸಖತ್ತಾಗಿರೋದು ಮಾತ್ರ. ಇದು ಬಂದು ಟರ್ಮಿನಲ್ 1. ಟರ್ಮಿನಲ್ 2 ಮಸ್ತ್ ಆಗಿದೆ. ಟರ್ಮಿನಲ್ 2 ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಬಟ್ ಅದ್ರಲ್ಲಿ ಯಾಕೋ ಟರ್ಮಿನಲ್ 1 ಅಲ್ಲಿ ಬರುವಂತ ವೈಬ್ ಟರ್ಮಿನಲ್ 2 ನಲ್ಲಿ ಸಿಗಲ್ಲ. ಹಾ, ದಟ್ ಈಸ್ ದೇರ್. ಅದು ನೋಡೋದಕ್ಕೆ ತುಂಬಾ ಎಕ್ಸ್ಪೆನ್ಸಿವ್, ತುಂಬಾ ಲಕ್ಸುರಿ ಆಗಿದೆ ತಾನೆ. ನೋಡ್ಲಿಕ್ಕೆ ಲಕ್ಸುರಿ ಆಗಿದೆ, ಬಟ್ ಆದ್ರೆ ಏನೋ ಒಂಥರ ವೈಬ್ ಸರಿ ಇಲ್ಲ ಅಲ್ಲಿ. ವೈಬ್ ಸರಿ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ವೈಬ್ ಸರಿ ಇಲ್ಲ ಅಲ್ಲಿ ಅಷ್ಟೇ. ನೋಡಿ, ಎಂಟ್ರಿ ಆಗಿದ ತಕ್ಷಣ ಇದು ನಮ್ಮ ದೇವರಗಳು ಕಿಚನ್. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಬ್ರೇಕ್ಫಾಸ್ಟ್ ಸ್ಪೆಷಲ್. ಕಾಪಿ ಕಾಪಿ ಕಾಪಿ. ಇದು UB ಸಿಟಿ. ನಮ್ಮ ಮೆಟ್ರೋ, ನಮ್ಮ ಮೆಟ್ರೋ, ನಮ್ಮ ಊರು, ನಮ್ಮ ಊರು. ವೆಲ್ಕಮ್ ಟು ಬೆಂಗಳೂರು.
ಮಗುವಿನ ಕೈಯನ್ನು ಹಿಡಿಸ್ಕೋಬೇಕಂತೆ, ಮಗುವಿನ ಕೈಯನ್ನು ಹಿಡ್ಕೊಳ್ಳಿ ಅಂತ ಹೇಳೋದು. ನಾನು ಅದನ್ನೇ ಮಾಡಕ್ ಹೋದೆ. ಲೈಕ್ ನನಗೆ ಸ್ವಲ್ಪ ಲೇಟ್ ರಿಯಲೈಸೇಷನ್ ಆಯ್ತು. ನಮ್ ಟ್ರಾಲಿ ಆಲ್ರೆಡಿ ಬಂದ್ಬಿಟ್ಟು ರೌಂಡ್ ಹೊಡಿತಾ ಇದೆ. ನಡಿ ನಡಿ ನಡಿ. ಬರುತ್ತೆ ಬಿಡು, ನೋಡಿ ಅಲ್ಲಿ ಹೋಗ್ತೈತೆ. ಬಂತು ಬಂತು ಬಂತು, ನಮ್ ಟ್ರಾಲಿ ಬಂತು. ಅದೇ ಅದೇ ಹೋಗ್ಬೇಕಾದ್ರೆ 15.8 ಕಿಲೋ ಇತ್ತು, ಬರ್ಬೇಕಾದ್ರೆ 16.1 ಸಮಥಿಂಗ್ ಏನೋ ಇತ್ತು. ಎಕ್ಸ್ಟ್ರಾ ಏನೋ ಸ್ವಲ್ಪ ಐಟಮ್ಸ್ ತಗೊಂಡ್ವಿ, ಅದು ತುಂಬಿಸಿದೀವಿ ಅಷ್ಟೇ. ಬಾ. ಬೆಂಗಳೂರು, ವಿ ಆರ್ ಬ್ಯಾಕ್. ಫುಡ್ ಆಪ್ಷನ್ಸ್ಗೆ ಏನು ಕಮ್ಮಿ ಇಲ್ಲ. ಏನ್ ಬೇಕೋ ತಿನ್ಕೊಂಡು ಫ್ಲೈಟ್ ಹತ್ಬೋದು, ಇಳಿಯೋರು ಇಳಿಬೋದು. ಸಣ್ಣಂತೂ ಡೈರೆಕ್ಟ್ ಆಗಿದೆ. ಇಲ್ಲಿ ಆಚೆ ಬಂದ್ರೆ ಕ್ಯಾಬ್ ಆಪ್ಷನ್ಸ್ ಇದೆ. ಪ್ರಿಪೇಯ್ಡ್ ಕ್ಯಾಬ್ಸ್ ಬುಕ್ ಮಾಡಿದ್ರೆ ಹೋಗ್ಬೋದು, ಅಥವಾ ನೀವೇ ಕ್ಯಾಬ್ ಬುಕ್ ಮಾಡ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಬಸ್ಸಸ್ಸು ಇದೆ, ಓಲ್ವೋ ಬಸ್ಸಸ್ ಎಲ್ಲ ಇದೆ. ನೋಡಿ ನಮ್ಮ ಇಂಡಿಯನ್ ಫ್ಲಾಗ್. ಹೋಗ್ಬೇಕಾದ್ರೆ ತೋರಿಸಿರ್ಲಿಲ್ಲ, ಬರ್ಬೇಕಾದ್ರೆ ತೋರಿಸ್ತಾ ಇದ್ದೀವಿ ನೋಡಿ. ನಮ್ಮ ಮನೆ ಇರೋದು ಹೆಬ್ಬಾಳಲ್ಲೇ ಅಲ್ವಾ, ಸೊ ಬೇಗ ಹೋಗ್ಬೋದು ಆ್ಯಂಡ್ ಹತ್ರನೇ ಕೂಡ. ಸೊ ಓಲ್ವೋ ಬಸ್ಸಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿಂದ ಯಾವ ಬಸ್ ಹತ್ತಿದ್ರು ನಮ್ಮ ಮನೆಗೆ ಹೋಗ್ತೀವಿ ನಾವು. ಹಿಂದೆ ಸೀಟ್ಸ್ ಖಾಲಿ ಇತ್ತು ಅಂತ ಹಿಂದೆ ಬಂದು ಕೂತಿದ್ದೀವಿ. ಗೈಸ್, ಮನೆಯಿಂದ ತೊಗೊಂಡೋಗಿದ್ದು ನೀರು ತಿರ್ಗಾ ಮನೆಗೆ ತೊಗೊಂಡು ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ಬೇರೆ ಕಡೆ ಬಿಸ್ಲರಿ ವಾಟರ್ ಬಾಟಲ್ಸ್ ತೊಗೊಂಡು ಯೂಸೇ ಮಾಡಿರಲಿಲ್ಲ ಆ್ಯಂಡ್ ಈಗ ಯೂಸ್ ಮಾಡ್ತಿದ್ದೀವಿ. ಅದೊಂಥರ ಏನು, ಬೆಂಗಳೂರಿಂದ ತೊಗೊಂಡೋಗಿರೋ ನೀರು ಬೆಂಗಳೂರಲ್ಲಿ ಬಂದು ಮತ್ತೆ ಕುಡಿತಾ ಇದ್ದೀವಿ. ಕೆರೆ ನೀರನ್ನು ಕೆರೆಗೆ ಚೆಲ್ಲಿತರ. ಎಷ್ಟು ಕೋಲ್ಡ್ ಇದೆ ನೋಡು, ಕುಡ್ದು ನೋಡು. 4 ದಿನ ಕುಡಿತಾ ಇದ್ದೀವಿ. ಈಗ ಇದ್ದೀವಿ ಯಲಹಂಕಾಲಿ, ನೆಕ್ಸ್ಟ್ ಸ್ಟಾಪೇ ಹೆಬ್ಬಾಳ್. ಸೊ ಈ ಸಿಗ್ನಲ್ ಕ್ರಾಸ್ ಆದಮೇಲೆ ಫ್ಲೈಓವರ್ ಹಚ್ತಾರೆ. 5 ನಿಮಿಷದಲ್ಲಿ ಹೆಬ್ಬಾಳ ಹತ್ರ ಕರ್ಕೊಂಡು ಹೋಗ್ಬಿಡ್ತಾರೆ. ಮತ್ತು ಅಲ್ಲಿಂದ ನಾವು ಏನಲ್ಲಿ ಹೋಗ್ತೀವಿ? ಬೆಂಗಳೂರಿನ ಟುಕ್ ಟುಕ್ ಅಲ್ಲಿ. ಬೆಂಗಳೂರಿನ ಟುಕ್ ಟುಕ್ ಅಂದರೆ ಯಾವುದು ಅಲ್ಲ, ನಮ್ಮ ಆಟೋ ರಿಕ್ಷಾ. ಬಟ್ ಇನ್ಮೇಲಿಂದ ನಾನು ನಮ್ಮ ಬೆಂಗಳೂರಿನ ಆಟೋಗೆ ಟುಕ್ ಟುಕ್ ಅಂತಾನೆ ಕರೆಯೋದು. ಇನ್ನೊಂದು ಹೆಸರಿದೆ, ಏನು ಗೊತ್ತಾ? ಗೊತ್ತಿಲ್ಲ. ಕೈ ಹಿಡಿದು ಏರು, ಇದು ನಮ್ಮ ಕನ್ನಡದ ತೇರು. ನಮ್ಮ ಡಿ ಬಾಸ್ದು. ಕರ್ನಾಟಕದ ಟುಕ್ ಟುಕ್. ಬಸ್ಸಿಂದ ಹೇಳಿದ್ವಿ, ಅಡ್ಡಿಲಿಂದ ಜಸ್ಟ್ 5 ಮಿನಿಟ್ಸ್ ನಮ್ಮ ಮನೆ ಹೋಗ್ತಾ ಇದ್ದೀವಿ. ಫೈನಲಿ ಮನೆಗೆ ರೀಚ್ ಆದ್ವಿ. ಸೊ ಫೈನಲ್ ಮನೆಗೆ ರೀಚ್ ಆಗಿದ್ದೀವಿ. ಬನ್ನಿ ಮನೆಗೆ ಹೋಗೋಣ, ಲಿಫ್ಟ್ ಆಗ್ತಾ ಇದ್ದೀವಿ. ಆ್ಯಂಡ್ ನಾಳೆಯಿಂದ ಬ್ಯಾಕ್ ಟು ರೋಟೀನ್ ಲೈಫ್. ಕೆಲಸ, ಮನೆ. ಸೊ ಹೀಗೆ ನಮ್ಮ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಈ ಸೀರೀಸ್ನ ಪ್ರತಿಯೊಂದು ವೀಡಿಯೋಸ್ನ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ಆ್ಯಂಡ್ ಬೇರೆ ಸೀರೀಸ್ಗಳು ಇದೆ, ಕೊಡೈಕೆನಾಲ್ ಸೀರೀಸ್ ಇದೆ, ಟೆಂಪಲ್ ರನ್ ಸೀರೀಸ್ ಇದೆ, ಅದನ್ನು ನೋಡಿ ಹೀಗೆ ಸಪೋರ್ಟ್ ಮಾಡ್ತಾ ಇದ್ದೀನಿ ನಮ್ಮನ್ನ. ಐ ಹೋಪ್ ಈ ವಿಡಿಯೋಸ್, ಈ ಟ್ರಿಪ್ಪು ಎಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂತ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್. ಮತ್ತೆ ಸಿಗುವ ಮತ್ತೊಂದು ವಿಡಿಯೋಲಿ, ಅಗೇನ್ ಟ್ರಾವೆಲ್ ವಿಡಿಯೋಸ್ ಬೇಗ ಸಿಗೋಣ. ಅಂಟಿಲ್ ದೆನ್, ಹರ ಹರ ಮಹಾದೇವ್, ಶಂಭು ಶಂಕರ, ಜೈ ಶ್ರೀರಾಮ್. ಬಾಯ್, ಖುಷಿಯಾಗಿರಿ ಎಲ್ಲರೂ. 2 days later. ನಮಸ್ತೆ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಅರ್ಸನ್ ಬ್ಲಾಗ್ಸ್. ಇದು 27th ಮಂಡೇ ಬ್ಲಾಗ್ ಆಗಿರುತ್ತೆ. ಇವತ್ತು 27th ಆಗಿರೋದ್ರಿಂದ ಅಪ್ಪ ಅಮ್ಮ ಅವರು ಕಾಶಿಗೆ ಹೊರಡ್ತಾ ಇದ್ದಾರೆ. ಆ್ಯಂಡ್ ಅವ್ರನ್ನ ಡ್ರಾಪ್ ಮಾಡೋಕ್ಕೆ ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಆಲ್ ಸೆಟ್, ಅವರು ರೆಡಿಯಾಗಿ ಅವ್ರು ಎಕ್ಸೈಟ್ಮೆಂಟಲ್ಲಿ ಹೊರಡ್ತಾ ಇದ್ದಾರೆ. ಆ್ಯಂಡ್ ಇಲ್ಲಿದ್ದಾರೆ ಅಪ್ಪ ಅಮ್ಮ. ಇಂಡಿಕೇಟರ್ ಹಾಕಿದ್ರು ಅವ್ರು ಪಾಡ್ದು.
ಪಾನಿ 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 का ಬಾಟಲ್ ಪಾನಿ. ಹ್ಯಾಪಿ ಜರ್ನಿ. ನೋಡಿ ಇವ್ರ ಹೆಸರು ಕಿರಣ್ ಅಂತ, ಇವ್ರ ಅಣ್ಣನ ಹೆಸರು ರವಿ ಅಂತ. ಇವ್ರ ಪ್ಯಾಕೇಜಲ್ಲೇ ಹೋಗ್ತಾ ಇರೋದು. ಅವ್ರ ಕಾಂಟ್ಯಾಕ್ಟ್ ಡೀಟೇಲ್ಸ್ ನಾವು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ನೀವೆಲ್ಲರೂ ಹೋಗ್ಬೇಕಂದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಹರ 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 ಹರ. ಓಕೆ, ಹ್ಯಾಪಿ ಜರ್ನಿ. ಈಗ ಪೇರೆಂಟ್ಸ್ನ ಕಳಿಸಿ ನಾವಿಲ್ಲಿಂದ ಹೊರಡ್ತಾ ಇದ್ದೀವಿ. ಎಲ್ಲರಿಗೂ ಹ್ಯಾಪಿ ಜರ್ನಿ. ಫ್ರೆಂಡ್ಸ್, ಅಪ್ಪ ಅಮ್ಮನ ಮತ್ತು ರಿಲೇಟಿವ್ಸ್ನ ಟೋಟಲ್ ಆಗಿ 17 ಜನ ಪ್ರಯಾಗ್ರಾಜ್, ಕಾಶಿ, ಅಯೋಧ್ಯಕ್ಕೆ ಹೊರಟಿದ್ರು. ಅದೇ ಇವಾಗ ಹೋಗಿ ಅವ್ರನ್ನ ಟ್ರೈನ್ ಹತ್ತಿಸಿ SMVT ರೈಲ್ವೆ ಸ್ಟೇಷನಿಂದ ಇದ್ದಿದ್ದು ಪಟಲಿಪುತ್ರ ಎಕ್ಸ್ಪ್ರೆಸ್. ಸೊ ಹೋಗಿ ಅವ್ರನ್ನ ಡ್ರಾಪ್ ಮಾಡಿ ಟ್ರೈನ್ ಹತ್ತಿಸಿ ಸೆಟಲ್ ಮಾಡಿಸಿ. ಸೊ ಈಗ ನಾವು ಮನೆಗೆ ರಿಟರ್ನ್ ಹೊರಟಿದ್ದೀವಿ ಆ್ಯಂಡ್ ಆನ್ ದಿ ವೇ ಇದೀವಿ ಮನೆಗೆ. ಸೊ ಯಾ, ಕಾಶಿ ಯಾತ್ರೆಯ ವ್ಲಾಗ್. ಆ್ಯಕ್ಚುಲಿ ನಮ್ಮದು ಮಾತ್ರ ನಾವು ಫಸ್ಟು ಹೋಗಿ ಬಂದಿದ್ವಿ. ಅಪ್ಪ ಅಮ್ಮನೂ ನಮ್ಮ ಜೊತೆ ಬರಬೇಕಿತ್ತು, ಬಟ್ ರಿಲೇಟಿವ್ಸ್ ಎಲ್ಲರೂ ಹೋಗ್ತಾ ಇರಲ್ಲ, ಅದರಿಂದ ಅವರೊಟ್ಟಿಗೆ ಹೋದ್ರು. ಇಲ್ಲಾಂದಿದ್ರೆ ಫುಲ್ ಕಂಪ್ಲೀಟ್ ಈ ಪ್ರಯಾಗ್ರಾಜ್ ಯಾತ್ರೆನೂ ನಮ್ಮೊಟ್ಟಿಗೆ ಕ್ಯಾಪ್ಚರ್ ಮಾಡ್ತಾ ಇದ್ವಿ. ಬಟ್ ನಾವು ಬೇಗ ಹೋಗಿ ಬಂದಿದ್ದರಿಂದ ನಾವು ಪ್ರಯಾಗ್ರಾಜ್ಗೆ ಹೋಗೋಕ್ಕಾಗಿಲ್ಲ, ಪ್ಲ್ಯಾನಲ್ಲಿ ಇರಲಿಲ್ಲ. ಇವಾಗ ಇವ್ರು ಹೋಗಿದ್ದಾರೆ, ಬಟ್ ನಾವು ಅವರೊಟ್ಟಿಗೆ ಎಲ್ಲ ವೀಡಿಯೋಸ್ ಕ್ಯಾಪ್ಚರ್ ಮಾಡಲಿಕ್ಕೆ. ಓಕೆ, ನೋ ವರೀಸ್, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಹೋಗೋಣ. ಯಾ, ಅವ್ರ ಪ್ರಯಾಣ ಸುಖಕರವಾಗಿರಲಿ ಅಂತ ದೇವರಲ್ಲಿ ಆಶಿಸ್ತಾ. ಯಪ್, ಅಷ್ಟೇ. ಇದಾಗಿತ್ತು ನಮ್ಮ ಫುಲ್ ಕಂಪ್ಲೀಟ್ ವಿಡಿಯೋ. ಎಲ್ಲ ಪಾರ್ಟ್ಸು ವಾಚ್ ಮಾಡಿ, ಚೆಕ್ ಮಾಡಿ, ತುಂಬ ಡೀಟೇಲ್ಸಲ್ಲಿ ನಾವು ಕೊಟ್ಟಿದ್ದೀವಿ. ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಹೇಳ್ತಾ ಸದ್ಯಕ್ಕೆ ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್. ಕೀಪ್ ಸಪೋರ್ಟಿಂಗ್. ಬಾಯ್.